ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ. ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಾನು 2 kg ಆಗಷ್ಟು ಚಿಕನ್ ತೊಗೊಂಡಿನಿ. ಚಿಕನ್ ಸಾಂಬಾರು ಮಾಡ್ಕೊಳಕತ್ತೆ ನೋಡಿರಿ. ಈಗ ಬೇಕಾಗಿರುವ ಸಾಮಗ್ರಿಗಳು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಹಾಕಿ ರುಬ್ಕೊಂಬಂದೀನಿ ರೀ. 2 ಟೊಮಾಟೊ ಹಾಕಿ ರುಬ್ಕೊಂಬಂದೀನಿ ನೋಡಿರಿ. ಇದಕ್ಕೆ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ಜಜ್ಕೊಂಬಂದೀನಿ ರೀ. 1 ಬೊಗಣಿ ನೀರು ಕಾಸ್ಕೊಂಬಂದೀನಿ ರೀ. ಈ ಬೊಗಣಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ನೋಡಿರಿ. 2-3 ಚಮಚಗಷ್ಟು ಎಣ್ಣೆ ಹಾಕ್ಕೊಂಡ್ರಿ. ಈಗ ಇದು ಎಣ್ಣೆ ಕಾಯಿಲ್ರಿ. ನಾವು ಏನು ಚಿಕನ್ 2 kg ಚಿಕನ್ ತಂದು ಇಟ್ಕೊಂಡಿವಿ ನೋಡಿರಿ. ಅದು ಸ್ವಚ್ಛಂಗೆ ತೊಳ್ಕೊಂಡು ಅದಕ್ಕೆ ಅರಿಶಿನ ಪುಡಿ ಹಚ್ಕೊಂಡು ಇಟ್ಕೊಳ್ಳೋಣ್ರಿ. ಫಸ್ಟ್ ನಾವು ಒಗ್ಗರಣೆಗಿಂತ ಮುಂಚೆ ಇದಕ್ಕೆ ಅರಿಶಿನ ಪುಡಿ ಹಚ್ಕೊಂಡು ಇಟ್ಕೋತೀನಿ ರೀ. ಈಗ ಎಣ್ಣೆ ಕಾಯೈತೆ ನೋಡಿರಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ. ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೋಬೇಕ್ರಿ ನೋಡಿರಿ. ಹುರ್ಕೊಂಡಿದ್ದಾಯಿತು. ಈಗ ಚಿಕನ್ ಐತೆ ನೋಡಿರಿ. ಚಿಕನ್ ಹಾಕೋತೀನಿ ರೀ. ಇದ್ರೊಳಗೆ ಚಿಕನು ಚೆನ್ನಾಗಿ ಹುರ್ಕೋಬೇಕ್ರಿ. ಇದನ್ನ ಚಿಕನ್ ಹಾಕ್ಕೊಂಡು ಹುರ್ಕೋತೀನಿ ನೋಡಿರಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ನಾವು ಕಟಕ್ ರೊಟ್ಟಿ ಜೊತೆ ತಿಂತೀವಿ ನೋಡಿರಿ. ಅದ್ರ ಸಲುವಾಗಿ ಇಂಥ ತಿಳಿ ಸಾಂಬಾರು ಮಾಡ್ಕೊಂಡು ತಿಂತಾರೆ. ಕಟಕ್ ರೊಟ್ಟಿ ಜೊತೆ ತಿನ್ಬೇಕಾದ್ರೆ ಈ ಥರ ಸಾಂಬಾರು ಮಾಡ್ಕೋತೀವಿ ನಾವು. ಈಗ ನೋಡಿರಿ ಇದಕ್ಕೆ ಉಪ್ಪು ಹಾಕೋತೀನಿ ರೀ. ಹಳ್ಳುಪ್ಪು ಅಂತಾರೆ ನೋಡಿರಿ. ದಪ್ಪುಪ್ಪ ಅದನ್ನ ಹಾಕೊಳಕತ್ತೀನಿ ನೋಡಿರಿ. ನಾನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡೀನಿ. ಈಗ ನೋಡಿರಿ ಹಾಗೆ ಹುರ್ಕೋಬೇಕು. ಈಗ ಹುರ್ಕೊಳಕತ್ತೀನಿ ನೋಡಿರಿ. ಈಗ ನಾನು ಮಸಾಲೆ ಹಾಕೋತೀನಿ ರೀ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿನಿ ನೋಡಿರಿ. ಆ ಮಸಾಲೆ ಹಾಕೋತೀನಿ ರೀ. ಈಗ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಚಿಕನ್ ಎಣ್ಣೆ ಒಳಗೆ ಇದು ಆಗ್ತಾವ್ರಿ, ಮೆತ್ತಗೆ ಆಗ್ತಾವೆ. ಈಗ ಗರಂ ಮಸಾಲ ಐತೆ ನೋಡಿರಿ. ನಾವು ಮನೆಯಲ್ಲೇ ತಯಾರು ಮಾಡ್ಕೊಂಡಿನ ಗರಂ ಮಸಾಲ ಅದನ್ನ ಹಾಕ್ಕೊಳಕತ್ತೀನಿ ನೋಡಿರಿ. 2 ಸ್ಪೂನ್ ಆಗಷ್ಟು ಅದನ್ನ ಹಾಕೋಬೇಕ್ರಿ. ಗರಂ ಮಸಾಲ ನಾವು ಮನೆಯಲ್ಲೇ ತಯಾರು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ರೀ. ಅದನ್ನ ಗರಂ ಮಸಾಲ ಹಾಕ್ಕೊಳಕತ್ತೀನಿ ನಾನು 2 ಸ್ಪೂನ್ ಆಗಷ್ಟು. ಈಗ ರುಬ್ಬಿಟ್ಕೊಂಡಿದ್ದ ಟೊಮಾಟೊ ಪೇಸ್ಟ್ನೂ ಹಾಕೋತೀನಿ ರೀ ನೋಡಿರಿ. ಪೇಸ್ಟ್ ಹಾಕ್ಕೊಂಡು 2 ಟೊಮಾಟೊ ರುಬ್ಕೊಂಡು ಇಟ್ಕೊಂಡಿದ್ದು ನೋಡಿರಿ. ಅದನ್ನು ಪೇಸ್ಟ್ ಹಾಕ್ಕೊಂಡು ಇದಕ್ಕೆ ಇದು ಮಾಡ್ಕೊಳ್ಳೋದು ನೋಡಿರಿ. ಚೆನ್ನಾಗಿ ಹುರ್ಕೋಬೇಕು ಇದನ್ನ. ಈಗ ನಾವು ಮಸಾಲೆ ಖಾರ ಅಂತೀವಿ ನೋಡಿರಿ. ಮನೆಯಲ್ಲೇ ಮಾಡ್ಕೊಂಡಿದ್ದು ಮಸಾಲೆ ಖಾರ ಇದಕ್ಕೆ ಹಾಕ್ಕೊಳ್ಳೋಣ್ರಿ. 2 ಸ್ಪೂನ್ ಆಗಷ್ಟು ಹಾಕ್ಕೋತೀನಿ ರೀ ನಾನು ಮಸಾಲೆ ಖಾರ. ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಕಲರ್ ಚೆನ್ನಾಗಿ ಬರ್ತೈತೆ ರೀ. ಇದಕ್ಕೆ ಕಲರ್ ಸಲುವಾಗಿ ಒಗ್ಗರಣೆಯೊಳಗೆ ಹಾಕ್ಕೊಳತ್ತೀನಿ ರೀ. ಎಣ್ಣೆ ಒಳಗೆ ಫ್ರೈ ಆಗ್ಲತ್ತಂದ ಇದು ಮಿಕ್ಸ್ ಮಾಡ್ಕೊಳ್ಳೋಣ 1 ನಿಮಿಷ ನೋಡಿರಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಕಾಸಿ ನೀರು ಇಟ್ಕೊಂಡಿದ್ವಿ ನೋಡಿರಿ. ಅದೇ ನೀರು ಹಾಕೋಬೇಕ್ರಿ. ಅಂದ್ರೆ ತಣ್ಣೀರು ಹಾಕೋಬಾರ್ದು ಇದಕ್ಕೆ ಚಿಕನ್ಗೆ. ಅದಕ್ಕೆ ಕಾಸಿ ಇಟ್ಕೊಂಡಿದ್ದು ನೀರು ಹಾಕೋತೀನಿ ನೋಡಿರಿ. ಈಗ ಹಾಕ್ಕೊಂಡಿನಿ ನೋಡಿರಿ. ಇದು ಕುದಿಲ್ರಿ. ಚೆನ್ನಾಗಿ ಕುದಿಬೇಕು ಪೀಸ್ ಎಲ್ಲ ನೋಡಿರಿ. ಈ ಥರ ಆಗೈತಿ. ಈಗ ಕುದ್ದಿದ್ದಾಯ್ತು ನೋಡಿರಿ. ಬಂದ್ ಮಾಡ್ಕೊಳ್ಳೋಣ. ಕುದ್ದಿದ್ದಾಗೈತಿ. ಈಗ ಗ್ಯಾಸ್ ಬಂದ್ ಮಾಡ್ಕೊಂಡಿ ನೋಡಿರಿ. ಈಗ ಸಣ್ಣಾಗಿ ಕೊತ್ತಂಬರಿ ಮ್ಯಾಗ ಕಟ್ ಮಾಡ್ಕೊಂಡು ಹಾಕೋರಿ. ಈ ಚಿಕನ್ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.